ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನಿ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಪ್ರಯಾಣ ಮಾಡೋದು ಅಂದರೆ ಪ್ರವಾಸ ಮಾಡೋದು ಅಂದರೆ ಟೂರ್ ಮಾಡೋದು ನಂದು ಹವ್ಯಾಸ. ಒಬ್ಬೊಬ್ರಿಗೂ ಒಂದೊಂದು ಹುಚ್ಚಿರುತ್ತಂತೆ ಸಾಧನೆ ಮಾಡಬೇಕು ಅಂದರೆ. ನಮ್ಮ ಧರ್ಮದಲ್ಲೇ ಹೇಳಿದೆ, ಧರ್ಮ ಅರ್ಥ ಕಾಮ ಮೋಕ್ಷ, ಇದಿಷ್ಟು ಮೋಕ್ಷಕ್ಕೆ ದಾರಿ ಅಂತಂದ್ಬಿಟ್ಟು. ನಮ್ಮದೇನೋ ಒಂದು ಹುಚ್ಚು ಟೂರ್ ಮಾಡೋದು. ನಾನು ಪ್ರಪಂಚ ಪೂರ್ತಿ ಟೂರ್ ಮಾಡ್ತೀನಿ, ಇಂಡಿಯಾ ಪೂರ್ತಿ ಟೂರ್ ಮಾಡ್ತೀನಿ, ಕರ್ನಾಟಕ ಪೂರ್ತಿ ಟೂರ್ ಮಾಡ್ತಿರ್ತೀನಿ. ನಮ್ಮ ಜೀವಮಾನವೇ ಇಷ್ಟು, ಬರೀ ಟೂರ್ ಮಾಡ್ತಿರ್ತೀವಿ ನಾವು. ಅದು ಬಿಟ್ಟರೆ ಮಾತಾಡ್ತೀವಿ. ಏಕೆಂದರೆ ನಾವು ಏನಾರು ಕಲ್ತಿದ್ರೆ ಏನಾರು 4 ಜನಕ್ಕೆ ಹೇಳಿ ಅದರಲ್ಲಿ ಯಾರಾದರೂ 2 ಜನಕ್ಕೆ ಒಳ್ಳೇದಾಯಿತು ಅಂದರೆ ದೇಶ ಕಟ್ಟೋ ಕೆಲಸ ಆಯಿತು ಅನ್ನೋ ದೃಷ್ಟಿಯಿಂದ ಎಪಿಸೋಡ್ ಮಾಡ್ತಾಯಿದ್ದೀವಿ. ನಮ್ಮ ಮಾಲತಿ ಭಟ್ ಅವ್ರಿಗೂ ನಮಸ್ಕಾರಗಳು. ನೋಡಿ, ಈ ಥರ ಹೋಗಬೇಕಾದ್ರೆ ಈ ಮೊನ್ನೆ ಖಜುರಾಹೋ ಬಗ್ಗೆ ಮಾತಾಡಿದ್ದೆ. ಸುಮಾರು 2-3 ಎಪಿಸೋಡ್ 3-4 ಎಪಿಸೋಡ್ ಮಾಡಿದ್ವಿ ಅನಿಸುತ್ತೆ. ಅದಕ್ಕಿಂತ ಹಿಂದೆ ಛತ್ತೀಸ್ಗಢಕ್ಕೆ ಹೋಗಿದ್ದೆ. ಛತ್ತೀಸ್ಗಢ ನೋಡಿ, ಗುಡ್ಡಗಾಡಿನ ಪ್ರದೇಶ. ಅದು ಏನೋ ಒಂದು ಸಣ್ಣ ಸಣ್ಣ ಪುಟ್ಟ ಗುಡ್ಡಗಾಡುಗಳಿರುತ್ತೆ. ಅದರಿಂದ ಅದು ಮಿನರಲ್ಸ್ ಜಾಸ್ತಿಯಲ್ಲಿ ಸಿಕ್ಕಾಪಟ್ಟೆ ಖನಿಜ ಪದಾರ್ಥಗಳು ಸಿಗುತ್ತೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ನಾನು ರಾಜನಂದಗಾಂವ್ಗೆ ಹೋಗಿದ್ದೆ. ರಾಜನಂದಗಾಂವ್ ಏನು ಅಂತಂದರೆ, ಅಲ್ಲಿ ಯಾರೋ ನನ್ನ ಫ್ರೆಂಡು ಕರೆದಿದ್ರು ನನ್ನ, ಯೋಗಾಸನ ಪ್ರಾಣಾಯಾಮ ಅಂತ ಹೋಗಿದ್ದೆ. ಅಲ್ಲಿ 2 ಅಥವಾ 3 ದಿವಸದ ಕಾರ್ಯಕ್ರಮ ಇತ್ತು. ಮುಗಿಸ್ಕೊಂಡು ಅಲ್ಲಿಂದ ಏನಾಯಿತು, ರಾಯ್ಪುರ್ಗೆ ಹೋಗಬೇಕಿತ್ತು. ರಾಯ್ಪುರ್ ಛತ್ತೀಸ್ಗಢದ ರಾಜಧಾನಿ. ಈ ಮಧ್ಯೆ ಏನಾಯಿತು, ಡೋಂಗರ್ ಘರ್ ಅಂತ ಸಿಗುತ್ತೆ. ಆ ಡೋಂಗರ್ ಘರ್ನ ಗೂಗಲಲ್ಲಿ ಹುಡುಕ್ತಾ ಇರ್ಬೇಕಾದ್ರೆ ಅಲ್ಲೊಂದು ದುರ್ಗಾದೇವಿ ದೇವಸ್ಥಾನ ಇದೆ ಅಂತ. ನಮ್ಮಲ್ಲಿ ಹೇಗೆ ಚಾಮುಂಡಿ ಬೆಟ್ಟ ಮೈಸೂರು ಹಾರ್ಟಲ್ಲಿದೆ, ಅದ್ರ ಮೇಲೆ ದೇವತೆ ಇದ್ದಾರೆ ದುರ್ಗಾದೇವಿ, ಆಕೆನ ಚಾಮುಂಡಿ ಅಂತ ಕರಿತೀವಿ. ಅದೇ ಥರ ಈ ಡೋಂಗರ್ ಘರಲ್ಲಿ ನೋಡಿ, 3 ಮಧ್ಯದಲ್ಲಿ ಒಂದು ಬೆಟ್ಟ ಇದೆ. ಬೆಟ್ಟದ ಮೇಲೆ ಒಂದು ದೇವತೆ ಅಂತ ಕೂರಿಸಿದ್ದಾರೆ, ಆಕೆನೂ ದುರ್ಗಾದೇವಿಗೂ ಮತ್ತು ಪಾರ್ವತಿಗೆ ಏನು ವ್ಯತ್ಯಾಸ ಅಂತ ಹೇಳ್ತೀವಿ. ನೋಡಿ, ಪಾರ್ವತಿ ಶಿವನ ಹೆಂಡತಿ. ಶಿವ ಏನು ಮಾಡ್ತಾನೆ, ಅನೇಕ ರಾಕ್ಷಸನ್ನು ಸಂಹಾರ ಮಾಡ್ತಾನೆ. ಆ ಥರ ಸಂಹಾರ ಮಾಡಬೇಕಾದ್ರೆ ದ್ವಾರಪಾಲಕ ಹೇಳ್ತಾನೆ, ಸ್ವಾಮಿ ಈ ರಾಕ್ಷಸನ್ನು ಕೊಲ್ಲೋದಕ್ಕೆ ನೀವ್ಯಾಕೆ ಹೋಗಬೇಕು, ನಾನೇ ಸಾಕು ಕೊಂದು ಬರ್ತೀನಿ ಅಂತಂದು. ಆಯ್ತಪ್ಪ ಹೋಗಿ ಅಂತಾರೆ. ಅವನು ಕೊಂದು ಬರ್ತಾನೆ. ದ್ವಾರಪಾಲಕನು ಕೊಂದು ಬಂದಾಗ ಏನಾಗುತ್ತೆ, ಶಿವನಿಗೆ ಹೇಳ್ತಾನೆ, ನಿನ್ನೂ ದೇವರು ಅಂತ ಪೂಜೆ ಮಾಡಲಿ ಅಂತ. ಏನು ಮಾಡ್ತಾನೆ, ಅವನಿಗೊಂದು ಹೆಸರು ಕೊಡ್ತಾನೆ, ಭೈರವೇಶ್ವರ ಅಂತ ಅಂದ್ಬಿಟ್ಟು. ಭೈರವ ಅಂತ ಏನು ಹೇಳ್ತೀವಿ, ನಮ್ಮ ಇದರಲ್ಲಿ ಕುರುಬರು ಜಾಸ್ತಿ ಪೂಜೆ ಮಾಡ್ತಾರೆ. ಅವನು ಈಶ್ವರನ ಮನೆಯ ದ್ವಾರಪಾಲಕ ಆದ, ಅಂದರೆ ಸೇನಾಧಿಪತಿ ಇದ್ದಂಗೆ. ಅವನು ಅನೇಕ ರಾಕ್ಷಸನ್ನು ಕೊಂತಾನೆ ಅಂದರೆ ಅವನಿಗೂ ದೇವ್ರ ಸ್ಥಾನ ಕೊಟ್ಬಿಟ್ಟಿದ್ವಿ. ಇದನ್ನು ಉಜ್ಜಯಿನಿನಲ್ಲಿ ನೋಡಬೇಕು ನಾವು. ಉಜ್ಜಯಿನಿನಲ್ಲಿ ನೋಡಬೇಕು ಅಂತಂದರೆ ಲೋಕಲ್ ಟೂರ್ ಕರ್ಕೊಂಡು ಹೋಗ್ತಾರೆ. ನೋಡಿ, ಭೈರವೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಬ್ರ್ಯಾಂಡಿ, ವಿಸ್ಕಿ, ರಮ್ಮು, ಜಿನ್ನು, ಲೋಕಲ್ ಸಾರಾಯಿ ಎಲ್ಲ ಸಿಗುತ್ತೆ. ಎಲ್ಲದನ್ನು ಸೇರಿಸಿ ಅಲ್ಲಿ ತೀರ್ಥ ಪ್ರಸಾದ ಮಾಡ್ಬೋದು. ಎಲ್ಲ ಥರದ ಬ್ರ್ಯಾಂಡ್ಗಳು, ಪ್ರಪಂಚದಲ್ಲಿರೋ ಬ್ರ್ಯಾಂಡೆಲ್ಲ ಸಿಗುತ್ತೆ. ಅವ್ರವ್ರ ಶಕ್ತಿ, ಅವ್ರವ್ರ ಭಕ್ತಿ ಅನುಸಾರ. ಶಕ್ತಿ ಅಂತಂದ್ರೆ ಜೋಬಲ್ಲಿ ಎಷ್ಟು ದುಡ್ಡು ಇಟ್ಕೊಂಡಿರುತ್ತೆ ಅದ್ರ ಪ್ರಕಾರ ಕ್ವಾರ್ಟರ್ ಬಾಟ್ಲು, ಹಾಫ್ ಬಾಟ್ಲು, ಫುಲ್ ಬಾಟ್ಲು, 10 ಬಾಟ್ಲು ಮಾಡೋರು ಇದ್ದಾರೆ. ಅಲ್ಲೇ ಕುಡಿದು ಎಣ್ಣೆ ಹಾಕೋರು ಇದ್ದಾರೆ. ಡೋಲು ಡಮಾಯಿ ಬಾರಿಸ್ಕೊಂಡು ಡ್ಯಾನ್ಸ್ ಮಾಡೋರು ಇದ್ದಾರೆ. ಏನೋ ಮಾಡ್ತಾರೆ. ಒಟ್ಟಲ್ಲಿ ಭೈರವೇಶ್ವರ ಮಾಡ್ತಾರೆ. ಹೀಗೆ ಏನಾಗುತ್ತೆ ಅಂತಂದರೆ, ಭೈರವೇಶ್ವರನು ನಾವು ದೇವರು ಅಂದ್ಕೊಂಡು ಪೂಜೆ ಮಾಡ್ತೀವಿ. ಎಲ್ಲ ಕಡೆಯಲ್ಲೂ ಭೈರವೇಶ್ವರ. ವಾರಣಾಸಿಯಲ್ಲಿ ಭೈರವೇಶ್ವರ ದೇವಸ್ಥಾನ ಇದೆ, ಉಜ್ಜಯಿನಲ್ಲಿ ಭೈರವೇಶ್ವರ ದೇವಸ್ಥಾನ ಇದೆ. ನಾನೀಗ ಡೋಂಗರ್ ಘರಲ್ಲಿ ಹೋಗ್ತಿದ್ದಲ್ಲ, ಅದ್ರ ಬಗ್ಗೆ ಮಾತಾಡ್ತೀನಿ. ಡೋಂಗರ್ ಘರಲ್ಲಿ ಚಾಮುಂಡಿ ಬೆಟ್ಟ ಮೈಸೂರಲ್ಲಿ ಹೇಗಿದೆ ಆ ಥರ ಒಂದು ಬೆಟ್ಟ ಇದೆ. ಆ ಡೋಂಗರ್ ಘರಲ್ಲಿ ಆ ಬೆಟ್ಟದ ಮೇಲೆ ಒಂದು ದೇವತೆಯನ್ನು ಕೂರಿಸಿದ್ದಾರೆ. ಆಕೆನ ಬಲ್ಲೇಶ್ವರಿ ದೇವಿ ಅಂತ ಕರೀತಾರೆ. ನಮ್ಮಲ್ಲಿ ಹೇಗೆ ಚಾಮುಂಡಿ ಅಂತ ಕರಿತೀವಿ, ಹಾಗೆ ಲೋಕಲ್ ಇದರಲ್ಲಿ ಜನ ಏನೋ ಬಲ್ಲೇಶ್ವರಿ ದೇವಿ ಅಂತ ಕರೀತಾರೆ. ಅಲ್ಲೂ ಸಹ ರೋಪೆ ಇದೆ. ರೋಪೆ ಬಗ್ಗೆ ಮಾತಾಡ್ತಿದ್ದೆ ನಾನು. ನೋಡಿ, ಏನಾಗುತ್ತೆ, ಮೈಸೂರಲ್ಲಿ ರೋಪೆ ಮಾಡಿಬಿಟ್ರೆ ಪರಿಸರ ನಾಶ ಆಗುತ್ತಂತೆ. ಅಲ್ಲ, ಒಂದು ಮೆಟ್ಲಿಗೆ 4 ಮರ ಬೆಳೆಸ್ರಿ, ಎಲ್ಲಿ ಪರಿಸರ ನಾಶ ಆಗುತ್ತೆ. ಪರಿಸರವಾದಿಗಳು ಗಮನದಲ್ಲಿಟ್ಕೋಬೇಕು. ಬನ್ನಿರಿ, ಮರ ಬೆಳೆಸೋಣ. ಪರಿಸರ ಬೆಳೆಸೋದೇನು ದೊಡ್ಡಿದಲ್ಲ. ಹಿಂದಿನ ಕಾಲದಲ್ಲಿ ಗುರುಕುಲಗಳಿತ್ತು. ಗುರುಕುಲದಲ್ಲಿ ಮರ ಬೆಳೆಸೋದು ಹೇಗೆ, ಎಂತುನದಯೋ ವರ್ಷಂತು ಪರ್ಜನ್ಯ. ನೋಡಿ, ಸುತ್ತಿನೇ ಇದೆ. ಏನು ಅಂದರೆ, ಬದುಕು ಕಟ್ಕೊಳ್ಳೋದಕ್ಕೆ ಎಲ್ಲ ವಿದ್ಯೆಗಿಂತ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಏನು ಅಂತೀವಿ. ಹಾಗೆ ಹೇಳ್ತಾ ಗುರುಕುಲಗಳನ್ನು ಸ್ಥಾಪನೆ ಮಾಡಿದ್ವಿ. ಗುರುಕುಲಗಳನ್ನ ಸ್ಥಾಪನೆ ಮಾಡಿ ನಮಗೆ ಯಾವಾಗಲೂ ಮಳೆ ಬರಬೇಕು, ಮಳೆ ಬಂದರೆ ಬೆಳೆ ಬಂದರೆ ಊಟ ಅಂತ ಏನು ಮಾಡಿದ್ವಿ ನಾವು ಮಾಡಿದ್ವಿ. ಗುರುಕುಲಗಳನ್ನ ಸ್ಥಾಪನೆ ಮಾಡಿ ನಮಗೆ ಯಾವಾಗಲೂ ಮಳೆ ಬರಬೇಕು, ಮಳೆ ಬಂದರೆ ಬೆಳೆ ಬಂದರೆ ಊಟ ಅಂತ ಏನು ಮಾಡಿದ್ವಿ ನಾವು. ಗುರುಕುಲಗಳ ಕಟ್ಕೊಂಡು ಅದ್ರ ಮುಖಾಂತರ ವಿದ್ಯೆ ಮಾಡ್ತೀವಿ. ಈ ಲಾರ್ಡ್ ಮೆಕಾಲೆ ಬರ್ತಾನೆ, ಬಡ್ಡಿ ಮಗ. ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಅಧಿಕಾರನ ತಮ್ಮ ಕೈಗೆ ತಗೋತಾರೆ. ಆವಾಗ ಏನು ಮಾಡ್ತಾರೆ, ಅವರು ವಿದ್ಯಾಭ್ಯಾಸನೆಲ್ಲ ಹಾಳು ಮಾಡಿಬಿಡ್ತಾರೆ, ಗುರುಕುಲಗಳನ್ನ ನಾಶ ಮಾಡಿಬಿಡ್ತಾರೆ. ಆವಾಗ ಹೇಳ್ತಾರೆ, ನೋಡಿ, MBBS ಓದಿದ್ದೀನಿ, ಇಂಜಿನಿಯರಿಂಗ್ ಓದಿ. ನನ್ನ ಮಗ ಇಂಜಿನಿಯರ್. ಮರ ಬೆಳೆಸೋದು ಹೇಗೆ ಅಂತ ಗೊತ್ತಿಲ್ಲ. ನಾನು 100,000 1,000 ಮರ ಬೆಳೆಸಿದ್ದೀನಿ. ಅದರಿಂದ ನಮಗೆ ಗೊತ್ತಾಗುತ್ತೆ ಏನು ಅಂತಂದ್ಬಿಟ್ಟು.
ಏನು ಅಂದರೆ ಮರ ಬೆಳೆಸೋದೇ ಗೊತ್ತಿಲ್ಲ. ಮರಗಳು ಅವು ನಮಗೆ ಹಿಂಗಾದ ಡೈಆಕ್ಸೈಡ್ ಹಿಡ್ಕೊಂಡು ಆಮ್ಲಜನಕವನ್ನು ಕೊಡ್ತವೆ, ಗೊತ್ತೇ ಇಲ್ಲ ರೀ. ಏನಾಗುತ್ತೆ, ಈ ಮರಗಳು ಒಂದು ನೆಟ್ಟನ್ನ ಫಾರ್ಮ್ ಮಾಡ್ತವೆ ತುಂಬ ಬಿಸಿಯಾದರೆ. ಯಾಕೆಂದರೆ ಕೆಳಗಿಂದ ನೀರು ಆವಿಯಾಗಿ ಆಕಾಶಕ್ಕೆ ಹೋಗುತ್ತೆ. ಆವಾಗ ಒಂದು ಮಸ್ಕಿಟೋ ನೆಟ್ ಥರ ಒಂದು ನೆಟ್ಟನ್ನ ಫಾರ್ಮ್ ಮಾಡುತ್ತೆ. ಆ ನೆಟ್ಟು ಮೋಡಗಳಲ್ಲಿ ಆವಿಯಾಗಿ ಹೋಗ್ತಿರ್ತಕ್ಕಂಥ ಮೋಡಗಳನ್ನೆಲ್ಲ ಅಟ್ರಾಕ್ಟ್ ಮಾಡ್ತವೆ. ಅಟ್ರಾಕ್ಟ್ ಮಾಡಿದಾಗ ಅದರ ಡೆನ್ಸಿಟಿ ಜಾಸ್ತಿಯಾಗಿ ಮಳೆಯಾಗಿ ಭೂಮಿಗೆ ಬರುತ್ತೆ. ಇದನ್ನು ತಿಳ್ಕೊಬೇಕಿದ್ದು ಗುರುಕುಲದಲ್ಲಿ ಹೇಳ್ಕೊಡ್ತಾಯಿದ್ರು. ಮೆಕಾಲೆ ಬಂದು ಎಲ್ಲ ಎಜುಕೇಷನ್ ಸಿಸ್ಟಮ್ ಹಾಳು ಮಾಡಿಬಿಟ್ಟ. ಹಾಗಾಗಿ ಏನಾಗುತ್ತೆ, ಏನೇ ಮಾಡೋಕ್ಕೆ ಹೋದರೂ ನಾವು ವಿರೋಧ ಮಾಡ್ತೀವಿ. ಪರಿಸರವಾದಿಗಳು ಯಾರ್ಯಾರಿದ್ರೆ ಗಮನದಲ್ಲಿಟ್ಕೊಳ್ಳಿ. ಲಾಸ್ಟ್ ನಮ್ಮ ಎಪಿಸೋಡ್ ನೋಡಿದ್ರೆ ಸಾಕಷ್ಟು ಅದರ ಬಗ್ಗೆ ಇದನ್ನು ಹಾಕಿದ್ರೆ ವೆಲ್ಕಮ್. ಚರ್ಚೆಗಳು ಆಗಬೇಕು, ಚರ್ಚೆಗಳು ಆಳವಾಗಾದ್ರೆ ಇದಾಗೋದು. ಹೀಗೆ ಏನಾಗುತ್ತೆ, ಡೋಂಗರ್ ಘರಲ್ಲಿ ನೋಡಿ, ಅದು ಅತ್ಯಂತ ಗುಡ್ಡುಗಳಿರ್ತಕ್ಕಂಥ ಪ್ರದೇಶ, ನದಿ ಹರಿತಕ್ಕಂಥ ಪ್ರದೇಶ, ಸಣ್ಣ ಸಣ್ಣ ನದಿಗಳು ಹರಿತಕ್ಕಂಥ ಪ್ರದೇಶ. ಅಲ್ಲಿ ಬೆಟ್ಟದ ಮೇಲೆ ದೇವತೆ ಇದೆ, ಅಲ್ಲಿ ರೋಪೆ ಮಾಡಿದ್ದಾರೆ. ಬಟ್ ನಾನು ನಡ್ಕೊಂಡು ಹೋಗಿದ್ದೆ, ರೋಪೇನಲ್ಲಿ ಹೋಗಿಲ್ಲ, ಇದು ತಮ್ಮ ಗಮನಕ್ಕಿರಲಿ. ಬಟ್ ಅಲ್ಲಿ ರೋಪೆ ಇದೆ, ಭಾಳ ಚೆನ್ನಾಗಿ ನಡೀತಾ ಇದೆ. ಏನಾಗುತ್ತೆ, ಅಲ್ಲಿ ಪಾರ್ವತಿ ರಾಕ್ಷಸ ಸಂಹಾರಕ್ಕೆ ಹೋಗ್ತಾಳೆ. ರಾಕ್ಷಸ ಸಂಹಾರಕ್ಕೆ ಬಿಲ್ಲು ಬಾಣ ಇಟ್ಕೊಂಡು ಹೋಗ್ತಾಳೆ. ಅದರಿಂದ ಕರೆದಿದ್ದಾರೇನೋ ಬಲ್ಲೇಶ್ವರಿ ದೇವಿ ಅಂತ ಕರೆದಿದ್ದಾರೆ. ಅದನ್ನು ಫೋಟೋಗಳು ಹಾಕಿದ್ದೀವಿ. ಏನು ಅಂತಂದರೆ ಬಲ್ಲೇಶ್ವರಿ ದೇವಿನ ನೋಡ್ಕೊಂಡು ಬರಬೇಕು ಅಂತಂದರೆ ಅಲ್ಲಿ ನಾವು ಮಂಗಳಾರತಿ ಮಾಡಿಸ್ಬೋದು. ಅದೇನೋ ಬೆಂಡು ಬತ್ತಾಸು ಕೊಡ್ತಾರೆ ಪ್ರಸಾದ ಅಂತ ಅಂದ್ಬಿಟ್ಟು ತೊಗೊಂಡು ಇದು ಮಾಡ್ಕೊಂಡು ಬರ್ಬೋದು. ಏನು ಅಂತಂದರೆ ಈ ಡೋಂಗರ್ಗರು ಸಹ ನೋಡಿ, ಶಿವನ ಪೂಜೆ ಮಾಡ್ತಕ್ಕಂಥ ಒಂದು ವಿಧಾನ. ಶಿವನ ಪೂಜೆ ಮಾಡ್ತೀವಿ ಅಂತಂದರೆ ಅವನ ಹೆಂಡ್ತಿನ ಪೂಜೆ ಮಾಡ್ತೀವಿ, ಅವನ ದ್ವಾರಪಾಲಕ, ಅವನ ಸೇನಾಧಿಪತಿನ ಪೂಜೆ ಮಾಡ್ತೀವಿ, ಭೈರವೇಶ ಅಂದ್ಬಿಟ್ಟು. ಹಾಗಾಗಿ ನಾವು ಹಿಂದೂಗಳೇನು ಅಂತಂದರೆ ಬರೇ ಉತ್ಸವ ಮೂರ್ತಿ ಥರ ಇಟ್ಕೊಳ್ಳಿಲ್ಲ. ಉತ್ಸವ ಮೂರ್ತಿ ಜೊತೆಗೆ ಹೆಂಡ್ತಿಗೂ ಪ್ರಾಮುಖ್ಯತೆ ಕೊಟ್ಟಿದ್ವಿ, ಮನೆಯಲ್ಲೇ ಇರ್ತಕ್ಕಂಥ ನೌಕರಿಗೂ ಪ್ರಾಮುಖ್ಯತೆ ಕೊಟ್ಟು ಅವನು ದೇವರು ಅಂತ ಪೂಜೆ ಮಾಡಿದ್ವಿ. ಈ ಜಾತಿ ಸಿಸ್ಟಮ್ ಬಂದ್ಬಿಟ್ಟು ಏನಾಯಿತು, ಇತ್ತೀಚೆಗೆ ಹಿಂದೂಗಳನ್ನ ಡಿವೈಡ್ ಮಾಡ್ತಾ ಹೋದರು. ಸರ್ಕಾರಗಳೇ ಇದನ್ನು ಡಿವೈಡ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತು ಅಂತ ಹಳೆ ಎಪಿಸೋಡಲ್ಲಿ ಮಾತಾಡಿದ್ವಿ. ಬನ್ನಿ, ಇವೆಲ್ಲ ಶುದ್ಧ ತಪ್ಪು. ನಮ್ಮ ಹಿಂದೂ ಧರ್ಮ ಸರ್ವಶ್ರೇಷ್ಠ. ನಾವು ಈ ಥರ ದೇವಸ್ಥಾನಗಳನ್ನ, ಈ ಥರ ಇವುಗಳನ್ನ ವಿಶ್ಲೇಷಣೆ ಮಾಡೋ ದೃಷ್ಟಿಯಿಂದ ಹೋಗಬೇಕು, ಮತ್ತು ಆಳವಾಗಿ ತಿಳ್ಕೊಳ್ಳೋ ದೃಷ್ಟಿಯಿಂದ ಹೋಗಬೇಕು. ಬರೀ ಮೇಲೆ ಬೆಟ್ಟ ಹತ್ಬಿಟ್ವಿ, ಪರಿಸರ ಚೆನ್ನಾಗಿತ್ತು, ಬರೀ ಎಂಜಾಯ್ ಮಾಡಿಬಿಟ್ರೆ ಸಾಲದು. ಅದರದ್ದು ಹಿಂದಿರ್ತಕ್ಕಂಥ ತತ್ವನ ಆಳವಾಗಿ ತಿಳ್ಕೋಬೇಕು ಅಂತ ಹೇಳಿ ಇದನ್ನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.